ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಹನಾ ಯತೀಶ್ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಾನು ನಮ್ಮ ಗೋಲ್ಡ್ಗೆ ಬುರ್ಜ್ ಅಲ್ ಅರಬ್ ಅನ್ನೋ ಒಂದು 7 ಸ್ಟಾರ್ ಹೋಟೆಲ್ ಪಕ್ಕನೇ ಇರೋ ಒಂದು ಬ್ಯೂಟಿಫುಲ್ ಬೀಚಲ್ಲಿ ಮರ್ಮೇಡ್ ಫೋಟೋಶೂಟ್ ಮಾಡಿರೋದನ್ನು ಶೇರ್ ಮಾಡ್ಕೊಳ್ತಿದ್ದೀನಿ. ಈ 8 ಮಂತ್ ಫೋಟೋಶೂಟು ಹಿಂಗೆ ಆಗಬೇಕು ಅಂತ ನಾನಂತೂ ಅವರೊಂದು 5 ಮಂತ್ ಬೇಬಿ ಇದ್ದಾಗಿಂದಲೂ ಸಿಕ್ಕಾಪಟ್ಟೆ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೆ. ನಾನು ಜಸ್ಟ್ ಗೋಲ್ಡಿನ ಕೆಳಗಡೆ ಮಲಗಿಸಿ ಅವ್ರ ಪಕ್ಕ ಕೆಲವು ಶೆಲ್ಸ್, ಪರ್ಲ್ಸ್ ಮತ್ತು ಸ್ಟಾರ್ ಫಿಶ್ನ ಕೂಡ ಇಟ್ಟು ಪಕ್ಕದಲ್ಲೇ 8 ಅಂತ ಜಸ್ಟ್ ಬರ್ದಿದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬುರ್ಜ್ ಅಲ್ ಅರಬ್ ಇದೇ ಥರ ಬರಬೇಕು ಅಂತಲೇ ನಾನು ಈ ಲೊಕೇಶನ್ನ ಸೆಲೆಕ್ಟ್ ಮಾಡಿದ್ದೆ. ಆ್ಯಂಡ್ ನಾನು ಹೆಂಗೆ ಅಂದ್ಕೊಂಡಿದ್ದೆ ಫೋಟೋಸ್ ಕೂಡ ಹಾಗೆ ಸಿಕ್ತು ನನಗೆ. ಮತ್ತು ನಾನು ಗೋಲ್ಡಿ ಪಕ್ಕ ಇಟ್ಟಿದ್ದೀನಲ್ವ ಸ್ಟಾರ್ ಫಿಶು, ಅದು ಮತ್ತು ಅವ್ರ ಹೇರ್ ಬ್ಯಾಂಡಿಗೆ ಹಾಕಿರೋ ಸ್ಟಾರ್ ಫಿಶು ಎರಡು ಕೂಡ ರಿಯಲ್ ಸ್ಟಾರ್ ಫಿಶನ್ನೇ. ಆ್ಯಂಡ್ ಇಲ್ಲೊಂದು ಫ್ಯಾಮಿಲಿ ಫೋಟೋನು ಆ್ಯಡ್ ಮಾಡಿದ್ದೀನಿ, ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಆ್ಯಕ್ಚುಲಿ ನನಗೆ ಇಲ್ಲೇ ಫೋಟೋಶೂಟ್ ಮಾಡಬೇಕು ಅಂದಾಗ ಯಾವತ್ತು ಅಂತ ಡಿಸೈಡ್ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಬಂದರು. ಫೋಟೋಶೂಟ್ಗೂ ತುಂಬಾ ಹೆಲ್ಪ್ ಮಾಡಿದ್ರು ಆ್ಯಂಡ್ ಅವರು ಕೂಡ ಎಂಜಾಯ್ ಮಾಡಿದ್ರು. ಮತ್ತು ಇನ್ನು ಇಲ್ಲಿ ಅಚ್ಚು ನೋಡಿ, ನಾವು ಫೋಟೋಶೂಟಲ್ಲಿ ಬ್ಯುಸಿ ಇದ್ದರೆ ಇಲ್ಲಿ ಇವ್ರದೇ ಬ್ಯುಸಿ, ದೊಡ್ಡ ಹೀರೋ ಫೀಲು ಅವ್ರಿಗೆ. ಫೈಟಿಂಗು, ಆ್ಯಕ್ಟಿಂಗು ಎಲ್ಲ ಸ್ಟಾರ್ಟ್ ಆಗೋಯ್ತು. ಆ್ಯಂಡ್ ವಾವ್, ನೋಡಿ ಇಲ್ಲಿ ಗೋಲ್ಡಿ ಫೋಟೋಶೂಟ್ ಅಂತೂ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ. ಆ್ಯಂಡ್ ಫೋಟೋಸ್ ಎಷ್ಟೇ ಕ್ಯೂಟಾಗಿ ಬಂದಿದ್ರು ನನಗೆ ಮನಸ್ಸಿಗೆ ಯಾಕೋ ಸಮಾಧಾನನೇ ಇರಲಿಲ್ಲ. ಯಾಕಂದರೆ ಗೋಲ್ಡಿ ಎಲ್ಲದರಲ್ಲೂ ಅಳ್ತಿರೋದೇ ಇದೆ ಅಲ್ವಾ ಅನಿಸ್ತಿತ್ತು. ಅದಕ್ಕೆ ನಾನು ಇನ್ನೊಂದು ದಿನ ಮನೆಯಲ್ಲಿ ಈ ರೀತಿ ಸೆಟಪ್ ಹಾಕ್ಕೊಂಡು ಒಂದಷ್ಟು ಫೋಟೋಸ್, ವೀಡಿಯೋಸ್ ತೊಗೊಂಡೆ. ಅದನ್ನು ಒಂದೆರಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಯೂಶ್ವಲಿ ಎಲ್ಲರೂ ಪರ್ಪಲ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಮರ್ಮೇಡ್ ಮಾಡ್ತಾರಲ್ವ, ನಾನು ಹಾಗೆ ಅದೇ ಕಲರ್ದು ಮೆಟೀರಿಯಲ್ಸ್ ತರಿಸಿದ್ದೆ ನನ್ನ ತಂಗಿ ಹತ್ರ. ಆಮೇಲೆ ನನ್ನ ಫ್ರೆಂಡ್ ಅಂದ್ಲು, ಲೇ ನೀನು ಗೋಲ್ಡಿ ಅಂತ ಕರಿತೀಯ ಅಲ್ವಾ, ಯಾಕೆ ನೀನು ಗೋಲ್ಡ್ ಮರ್ಮೇಡ್ನೇ ಮಾಡಬಾರ್ದು ಅಂತ ಅಂದ್ಲು. ಅಲ್ವಾ ಅಂತ ನಾನು ಪ್ಲ್ಯಾನ್ ಚೇಂಜು. ಆಮೇಲೆ ನಮ್ಮ ಅಮ್ಮಂಗೆ ಅಮ್ಮ ನಂಗೆ ಗೋಲ್ಡಲ್ಲಿ ಬೇಕು ಅಂತ ಹೇಳಿದೆ. ಆಮೇಲೆ ಪಾಪ ನನ್ನ ತಂಗಿ ಮತ್ತೆ ಹೋಗಿ ಶಿಮ್ಮರ್ ಗೋಲ್ಡಲ್ಲೇ ಬೇಕು ಅಂತ ಹೇಳಿ ಮೆಟೀರಿಯಲ್ಸ್ನ ಇನ್ನೊಂದು ಸಲ ತಗೊಬಂದ್ಲು. ಇಬ್ರಿಗೂ ಥ್ಯಾಂಕ್ಸು ಮತ್ತೆ ಹೋಗಿ ತಂದಿದ್ದಕ್ಕೆ. ಆ್ಯಂಡ್ ಇಂಥ ಒಂದು ಬ್ಯೂಟಿಫುಲ್ಲಾಗಿ ಯೂನಿಕ್ಕಾಗಿ ಕಲರ್ ಸೆಲೆಕ್ಟ್ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಇನ್ನು ಡ್ರೆಸ್ ಸ್ಟಿಚ್ಚಿಂಗ್ ಬಗ್ಗೆ ಹೇಳೋದಾದರೆ ನನ್ನ ಅಮ್ಮನೇ ಈ ಡ್ರೆಸ್ನ ಸ್ಟಿಚ್ ಮಾಡಿದ್ದು. ಶಿ ಈಸ್ ಅ ಟೇಲರ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ಬಿಕಾಸ್ ಒಂದು 8 ಮಂತ್ ಬೇಬಿಗೆ ಮೆಷರ್ಮೆಂಟ್ ಏನೂ ಇಲ್ಲದೇ ಇಷ್ಟು ಎಕ್ಸಾಕ್ಟಾಗಿ ಸ್ಟಿಚ್ ಮಾಡ್ಬೋದಾ ಅನಿಸುತ್ತೆ. ಸೀರಿಯಸ್ಲಿ ಜಸ್ಟ್ 2 ಡೇಸಲ್ಲಿ ಸ್ಟಿಚ್ ಮಾಡಿರೋದು ಅವರು. ಪಾಪ ಮೆಷರ್ಮೆಂಟು ಇಲ್ಲ. ಮೋರ್ ಓವರ್ ನಾನು ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ಹೇಳಿ ಫುಲ್ಲು ಕಾಟ ಕೊಟ್ಬಿಟ್ಟಿದ್ದೀನಿ. ಆ್ಯಂಡ್ ಬೀಚಲ್ಲೂ ಅಷ್ಟೇ, ಅದು ಟೂರಿಸ್ಟ್ ಸ್ಪಾಟ್ ಬೇರೆ ಅಲ್ವಾ. ಎಷ್ಟೊಂದು ಜನ ಟೂರಿಸ್ಟ್ ಬಂದು ನನ್ನ ಹತ್ರ ಕೇಳಿದ್ರು ಗೊತ್ತಾ, ಈ ಡ್ರೆಸ್ ಎಲ್ಲಿಂದ ತಂದಿದ್ದು, ತುಂಬ ಕ್ಯೂಟಾಗಿದೆ ಅಂತ. ಆಮೇಲೆ ನಾನು ಇದು ಇಂಡಿಯಾದಿಂದ ತೊಗೊಬಂದಿದ್ದು, ನನ್ನ ಅಮ್ಮನೇ ಸ್ಟಿಚ್ ಮಾಡಿದ್ದು ಅಂತ ಎಲ್ರಿಗೂ ಹೇಳ್ಕೊಬಂದಿದ್ದಾಯಿತು. ಆಮೇಲೆ ಈ ಸ್ಟೋರಿನ ನನ್ನ ಮನೆಗೆ ಬಂದಮೇಲೆ ಅಮ್ಮನ ಹತ್ರ ಶೇರ್ ಮಾಡ್ಕೊಳ್ಳುವಾಗ ಅಮ್ಮಂಗೂ ಫುಲ್ ಶಾಕು ಮತ್ತು ಖುಷಿನೂ. ಏನು ನಾನು ಸ್ಟಿಚ್ ಮಾಡಿದ ಡ್ರೆಸ್ನ ಅಲ್ಲಿ ದುಬೈಯಲ್ಲಿ ಎಲ್ಲರೂ ಕೇಳ್ತಿದ್ರಂತ ಅವ್ರಿಗೂ ಫುಲ್ ಖುಷಿ. ಮತ್ತು ಈ ಡ್ರೆಸ್ನ ಹಾಸನಿಂದ ಬ್ಯಾಂಗ್ಳೂರಿಗೆ ತೊಗೊಬಂದಿದ್ದು ನಮ್ಮ ರಾಣಿ ಅಕ್ಕ, ಆ್ಯಂಡ್ ಬೆಂಗಳೂರಿಂದ ದುಬೈಗೆ ತೊಗೊಬಂದಿದ್ದು ನನ್ನ ಹಸ್ಬೆಂಡು. ಸೊ ಇವರಿಬ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್. ಆ್ಯಂಡ್ ಇನ್ನು ಅಚ್ಚು ಗೋಲ್ಡಿ ಸೆಪ್ರೇಟಾಗಿ ಫೋಟೋ ವೀಡಿಯೋಗಿಂತಲೂ ನನಗೆ ಅವರು ಇಬ್ಬರು ಜೊತೆಲಿದ್ದಾಗ ಅದರಲ್ಲೂ ಈ ಥರ ಕ್ಯೂಟ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಅವತ್ತು ಬೀಚಲ್ಲಿ ಮರ್ಮೇಡ್ ಫೋಟೋಶೂಟ್ ಆದಮೇಲೆ ಒಂದು ಮಿಲ್ಕ್ ಬಾತ್ ಫೋಟೋಶೂಟ್ ಸೆಟಪ್ನು ಮಾಡಿದ್ದೆ. ಈ ರೀತಿ ಬಾತ್ ಟಬ್ಬಲ್ಲಿ ಮಿಲ್ಕು ಮತ್ತು ವಾಟರ್ನ ಮಿಕ್ಸ್ ಮಾಡಿ ಆರೆಂಜಸ್ನ ಸ್ಲೈಸಸ್ ಥರ ಕಟ್ ಮಾಡಿ ಅದರೊಳಗಡೆ ಹಾಕಿ ಮತ್ತು ಬಾತ್ ಟಬ್ ಒಳಗಡೆ ಗೋಲ್ಡಿ ಅವ್ರನ್ನೂ ಮಲಗಿಸಿ ಈ ಥರ ಫೋಟೋಸ್ ತೊಗೊಂಡೆ. ಆ ಬೀಚ್ ವ್ಯೂಗೆ ತುಂಬಾ ಚೆನ್ನಾಗಿ ಬರ್ತಿತ್ತು ಫೋಟೋಸು. ಬಟ್ ಗೋಲ್ಡಿ ಕೋಆಪ್ರೇಟ್ ಮಾಡ್ತಿರ್ಲಿಲ್ಲ. ಆಲ್ರೆಡಿ ಟಯರ್ಡ್ ಆಗಿದ್ರಲ್ವಾ ಪಾಪ, ಅವರು ಅಷ್ಟೊಂದೆಲ್ಲ ಫೋಟೋಸ್ ತೆಗೆಸ್ಕೊಂಡಿದ್ರು. ನಾವು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೂ ಅವರು ತುಂಬ ಚೆನ್ನಾಗಿ ಫೋಟೋಸ್ ತೊಗೊಂಡ್ರು. ಆಮೇಲೆ ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಆಗ್ತಿರ್ಲಿಲ್ಲ. ಪಾಪ ಹಿಂಸೆ ಮಾಡೋದು ಬೇಡ ಅಂತ ಎಲ್ಲ ಸ್ಟಾಪ್ ಮಾಡಿ ಅವ್ರಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಆ್ಯಂಡ್ ನಮ್ಮ ಮರ್ಮೇಡ್ ಫೋಟೋಶೂಟ್ ಹೇಗೆ ಅನಿಸ್ತು, ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್.